ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ ಮಂಡೇ 22 ಏಪ್ರಿಲ್ ಸಲುವಾಗಿ. ಸೊ ಇದು ನಿನ್ನೆ ಏನಾಗಿದೆ ಫ್ರೈಡೇ ಮಾರ್ಕೆಟ್, ನಾವು ಥರ್ಸ್ಡೇ ಅನಾಲಿಸಿಸ್ದಾಗ ಏನು ಹೇಳಿದ್ವಿ, ಫ್ರೈಡೇ ಹೆಂಗೆ ಮಾರ್ಕೆಟ್ ರಿಯಾಕ್ಟ್ ಆಗೋದು ಮೊದಲು ಡಿಸ್ಕಸ್ ಮಾಡೋಣ, ಆಮೇಲೆ ಮಂಡೇ ಏನಾಗ್ಬೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಥರ್ಸ್ಡೇ ದಿನ ಒಂದು ಶಾರ್ಪ್ ಫಾಲ್ ಆಗಿತ್ತು. ಸೊ ಅವತ್ತು ನಾನು ಏನು ಹೇಳಿದ್ದೆ, ಸೊ ಈ ಥರ ಫಾಲ್ ಪ್ರೀವಿಯಸ್ ಡೇಸ್ ಒಳಗೂ ಆಗ್ಯದ. ಸೊ ಇಲ್ಲಿ ಒಂದು ಫಾಲ್ ಆಗಿತ್ತು, ಒಂದು ರಿಕವರ್ ಆಗ್ಯದ, ಇಲ್ಲಿ ಒಂದು ಫಾಲ್ ಆಗಿತ್ತು, ಒಂದು ರಿಕವರ್ ನೆಕ್ಸ್ಟ್ ಡೇ ಆಗ್ಯದ. ಸೊ ಆ ಬೇಸ್ ಮೇಲೆ ನಮ್ಮದು ರಿಕವರಿ ಆಗೋದು ಒಂದು. ಇನ್ನೊಂದು ಏನು ಹೇಳಿದೆ, ಇಲ್ಲೊಂದು ಟ್ರೆಂಡ್ ಲೈನ್ ಲಾರ್ಜರ್ ಟೈಮ್ ಫ್ರೇಮ್ದಾಗ ಒಂದು ಟ್ರೆಂಡ್ ಲೈನಿಗೆ ಸಪೋರ್ಟ್ ತೊಗೊಳತ್ತದ ಮಾರ್ಕೆಟ್. ಸೊ ಈ ಟ್ರೆಂಡ್ ಲೈನಿಗೆ ಸಪೋರ್ಟ್ ತೊಗೊತದೆ. ಇದು ಬ್ರೇಕ್ ಆದರೆ ನಮಗೆ ನೆಗೆಟಿವ್ ಸಿನಾರು ಭಾಳ ಸ್ಟ್ರಾಂಗ್ ಆಗುತ್ತೆ. ಮತ್ತು ಇಲ್ಲಿ ಬೈಯಿಂಗ್ ಝೋನ್ ಇಲ್ಲೊಂದೈತಿ, ಇಲ್ಲೊಂದೈತಿ, ಎರಡು ಝೋನ್ ಕೊಟ್ಟಿದೆ. ಸೊ ಎಕ್ಸಾಕ್ಟ್ ಮಾರ್ಕೆಟ್ ಟ್ರೆಂಡ್ ಲೈನ್ ಮತ್ತು ನಮ್ಮ ಬೈಯಿಂಗ್ ಝೋನ್ ಬಳಿ ಸಪೋರ್ಟ್ ತೊಗೊಂಡು ಹೋಗ್ಯದ. ಮತ್ತು ಇಲ್ಲಿ ನಮ್ಮ ಸೆಲ್ಲಿಂಗ್ ಝೋನಿಗೆ ಸ್ಟಾಪ್ ಆಗ್ಯದ. ಈ ಸೆಲ್ಲಿಂಗ್ ಝೋನ್ ಮೇಲೆ ಯಾರಾದರೂ ಟ್ರೇಡ್ ಮಾಡಿದ್ರಂದ್ರೆ ಇಲ್ಲಿ ಒಂದು ಸ್ಟಾಪ್ ಲಾಸ್ ಆಗಿರ್ಬೋದು. ಬಟ್ ನಮಗಿಲ್ಲಿ ಎಂಟ್ರಿ ಸಿನಾರೋ ಯಾವುದು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಹಂಗೆ ಇಲ್ಲಿ ಎಂಟ್ರಿ ತೊಗೊಂಡಿರಲ್ಲ ಅನ್ಕೋತೀನಿ. ಯಾರು ತೊಗೊಂಡ್ರು ಒಂದು ಸಣ್ಣ ಸ್ಟಾಪ್ ಲಾಸ್ ಆಗಿರ್ತದೆ. ಬಟ್ ಬೈಯಿಂಗಾಗ ಇನ್ನಫ್ ಪ್ರಾಫಿಟ್ ಇಲ್ಲಿಂದ ಇಲ್ಲಿ ತನಕ ಒಂದು ಪ್ರಾಫಿಟ್ ರೈಡ್ ಮಾಡಿರ್ತಾರೆ. ಅದೇ ಥರ ಬ್ಯಾಂಕ್ ನಿಫ್ಟಿ ಒಳಗೂ ಈ ಟ್ರೆಂಡ್ ಲೈನ್ ಕೊಟ್ಟಿದ್ದೆ. ಸೊ ಇಲ್ಲೊಂದು ಝೋನ್ ಇತ್ತು, ಬೈಯಿಂಗ್ ಝೋನ್ ಇತ್ತು. ಸೊ ಎಕ್ಸಾಕ್ಟ್ಲಿ ಆ ಝೋನಿಂದನೇ ಮಾರ್ಕೆಟ್ ಒಂದು ಬೌನ್ಸ್ ಆಗ್ಯದ. ಸೊ ಈಗ ಇಲ್ಲಿ ಒಂದು ನಮ್ಮದು ರಿಜೆಕ್ಷನ್ ಝೋನ್ ಅದ. ಸೊ ಎಕ್ಸಾಕ್ಟ್ಲಿ ಅಲ್ಲೇ ಸ್ಟಾಪ್ ಆಗ್ಯದ ಮಾರ್ಕೆಟ್. ಸೊ ನಾಳೆ ಏನಾಗ್ಬೋದು ಅದನ್ನು ಡಿಸ್ಕಸ್ ಮಾಡುವಂತ. ನಿಫ್ಟಿ ಒಳಗೆ ಇಲ್ಲೊಂದು ಸೆಲ್ಲಿಂಗ್ ಝೋನ್ ಇತ್ತು, ಇಲ್ಲಿಂದ ಹೋದ್ರೆ ಇದೊಂದು ಸೆಲ್ಲಿಂಗ್ ಮಾಡ್ಬೋದು ಅಂತ ನಾನು ಇಲ್ಲಿ ಟ್ರೇಡ್ ತೊಗೊಂಡಿದ್ದೆ. ನಮ್ಮದು ಒಂದು ಸ್ಟಾಪ್ ಲಾಸ್ ಆಗ್ಯದ, ಯಾಕಂದರೆ ಬೈಯರ್ಸ್ದು ಸ್ಟ್ರೆಂತ್ ಸ್ಟ್ರಾಂಗ್ ಇತ್ತು. ಬಟ್ ಸ್ಟಿಲ್ ನಾವೊಂದು ಇಷ್ಟು ಒಂದು ಅಪ್ ಆಗ್ಯದಲ್ಲ, ಒಂದು ಸಣ್ಣ ಕರೆಕ್ಷನ್ ಇಲ್ಲಿ ತನಕ ಬರ್ತದೆ ಅಂತ ಅನ್ಕೊಂಡಿದ್ದೆ. ಬಟ್ ಬರಲಿಲ್ಲ ಇಲ್ಲಿ. ಓಕೆ ಫೈನ್, ಯಾಕಂದರೆ ಇಲ್ಲಿ ನಮ್ಮ ಪ್ರಾಫಿಟ್ ಆಗಿರ್ತದೆ, ನಾವು ಸ್ಟಾಪ್ ಲಾಸ್ ಕೊಡಲೇಬೇಕಾಗುತ್ತೆ, ರಿಸ್ಕ್ ಟು ರಿವಾರ್ಡ್ ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲಿ ಯಾಕೆ ತೊಗೊಂಡಿಲ್ಲ ಅಂದರೆ ಆಲ್ರೆಡಿ ಡೇ ಕ್ಲೋಸ್ ಆಗಿ ಬಂದಿತ್ತು. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಸ್ಟಾಪ್ ಆಗಿದೆ ನಿಫ್ಟಿ ಒಳಗೆ. ಬ್ಯಾಂಕ್ ನಿಫ್ಟಿ ಒಳಗೆ ನೋಡಿದ್ರೆ ಸೇಮ್ ಸಿನಾರೋ. ಬ್ಯಾಂಕ್ ನಿಫ್ಟಿ ಒಳಗೂ ಇಲ್ಲಿಂದ ಒಂದು ಬೈಯಿಂಗ್ ಹೋಗ್ಯದ ಸ್ಟ್ರಾಂಗ್. ಈಗ ಇಲ್ಲೊಂದು ಸೆಲ್ಲಿಂಗ್ ಝೋನ್ ಇತ್ತು, ನಮ್ಮದು ಗ್ಯಾಪ್ ಡೌನ್ ಆದರೆ ಇಲ್ಲೊಂದು ಸೆಲ್ಲಿಂಗ್ ಝೋನ್ ಇತ್ತು. ಸೊ ಇಲ್ಲಿ ಯಾರು ಎಂಟ್ರಿ ತೊಗೊಂಡಿರ್ತಾರೋ ಅವರಿಗೊಂದು ಇಲ್ಲಿ ಸ್ಟಾಪ್ ಲಾಸ್ ಆಗಿರ್ತದೆ. ಅದು ಬಿಟ್ಟು ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಇತ್ತು. ಬೈಯಿಂಗ್ ಎಷ್ಟು ಸ್ಟ್ರಾಂಗ್ ಐತಂದ್ರೆ, ಸೊ ಯೂಶ್ವಲಿ ಈ ಥರ ಒಂದು ಕ್ಯಾಂಡಲ್ಸ್ ಇದ್ದಾಗ, ಈ ಥರ ಈ ಸ್ಟ್ರಾಂಗ್ ಕ್ಯಾಂಡಲ್ಸ್ ಇದ್ದಾಗ ನಾವು ಇಮಿಡಿಯೇಟ್ ಸೆಲ್ಲಿಂಗ್ ಮಾಡೋದು ಒಂಥರ ಏನಾಗುತ್ತೆ, ಒಂಥರ ಪೂರ್ತಿ ಅಪೋಸಿಟ್ ಟ್ರೇಡ್ ಮಾಡ್ದಂಗೆ ಆಗುತ್ತೆ. ಈ ಥರ ಪಾಸ್ ಆಗಿ ಇಲ್ಲಿ ಇನ್ನೊಂದು ರೆಡ್ ಕ್ಯಾಂಡಲ್ ಆಗಿತ್ತು ಅಂದ್ರೆ ಪರ್ಫೆಕ್ಟ್ ಏನಾಕೈತಿ, ಇಲ್ಲಿ ಒಂದು ಹಿಂಗೆ ಎಮ್ ಪ್ಯಾಟರ್ನ್ ಟೈಪ್ ಹಾಕಿತ್ತು. ಇಲ್ಲಿ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಕೆಳಗೆ ಕ್ಲೋಸ್ ಆಗಿತ್ತು ಅಂದ್ರೆ ನಮಗೊಂದು ಫಾಲ್ ನೋಡೋಕೆ ಸಿಗ್ತಿತ್ತು. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿಂದ ಝೋನ್ ಬಳಿ ಬಂದು ಒಂದು ಸಣ್ಣ ರಿಜೆಕ್ಷನ್ ತೊಗೊಂಡದ. ಸಣ್ಣ ರಿಜೆಕ್ಷನ್ ತೊಗೊಂಡು ಇಲ್ಲಿ ಒಂದು ಟ್ರಯಾಂಗಲ್ ಟೈಪ್ ಫಾರ್ಮ್ ಮಾಡಿ ಮತ್ತು ಮ್ಯಾಗಿನ್ ಸೈಡ್ ಬ್ರೇಕ್ಔಟ್ ಕೊಟ್ಟು ಮ್ಯಾಲೆ ಹೋಗ್ಯದ. ಯಾಕಂದ್ರೆ ಬೈಯಿಂಗ್ ಭಾಳ ಸ್ಟ್ರಾಂಗ್ ಅದು. ನಾವು ಅಪೋಸಿಟ್ ಟ್ರೆಂಡ್ ಟ್ರೇಡ್ ಮಾಡಾಗ ಸ್ವಲ್ಪ ಕ್ಯಾಂಡಲ್ ನೋಡ್ಬೇಕಾಗದು. ನಾವು ಇಲ್ಲಿ ಮ್ಯಾಗಿನ್ ಸೈಡ್ ಏನಾದ್ರು ವೀಕ್ಸ್ ಅದಾವೇನು, ಸ್ವಲ್ಪ ರಿಜೆಕ್ಷನ್ ಬರತ್ತದೇನೋ ನೋಡ್ಕೋಬೇಕು. ನೋಡ್ಕೊಂಡು ಮಾತ್ರ ನಾವು ಇಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಹಿಂಗೆ ಟ್ರೇಡ್ ತೊಗೊಂಡು ಏನಾಗುತ್ತೆ, ನಮ್ಮ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಸೊ ಇಲ್ಲಿ ಎಂಟ್ರಿ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಗಿಲ್ಲ ಯಾವುದೇ ರೀತಿ. ಸೊ ಹಂಗಾಗಿ ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರಲ್ಲ. ಓಕೆ, ಈಗ ನಾಳೆ ಏನು ಮಾಡ್ಬೋದು ಅಂದ್ರೆ, ಈಗ ಮಾರ್ಕೆಟ್ ಒಳಗೆ ಏನಾಗ್ಯದ ಫಸ್ಟ್ ನಿಫ್ಟಿ ಡಿಸ್ಕಸ್ ಮಾಡುವ. ಒಂದು ಫಾಲ್ ಆಗಿ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ದಾಗ ಬರತ್ತಿತ್ತು. ಇಲ್ಲಿಂದ ಒಂದು ಲೋವರ್ ಹೈ ಮಾಡ್ಕೊಂಡು ಬರತ್ತಿತ್ತು. ಈಗೇನು ಮಾಡ್ಯದ, ಸಡನ್ಲಿ ಒಂದು ಅಪ್ ಮೂವ್ ಕೊಟ್ಟದ. ಸೊ ನಾಳೆ ಇಲ್ಲಿ ತನಕ ಒಂದು ಮತ್ತೆ ಫಾಲ್ ತೊಗೊಂಡು ಮ್ಯಾಲೆ ಹೋಗ್ಬೇಕಂದ್ರೆ ಹಿಂಗೆ ಹೋಗೋ ಚಾನ್ಸ್ ಐತಿ. ಸೊ ಇಲ್ಲಿ ತನಕ ಅಥವಾ ಇಲ್ಲಿ ತನಕ ಒಂದು ಕರೆಕ್ಷನ್ ಕೊಟ್ಟು ಹೋಗೋ ಚಾನ್ಸ್ ಅದ. ಬಟ್ ಈ ಫಾಲ್ ಈ ಬ್ರೇಕ್ಔಟ್ ಆಗಿ ಬರುತ್ತಾ ಅಥವಾ ಇಲ್ಲಿಂದನೇ ಬರುತ್ತಾ ನಾನು ನೋಡೋಣ ಅಂತ. ಇದು ಒಂದು ಸಿನಾರೋ ಕಾಣತ್ತದ ನನಗೆ. ಇದು ಮ್ಯಾಲೆ ಹೋಗೋದಿತ್ತಂದ್ರೆ, ಕೆಳಗೆ ಹೋಗೋದಿತ್ತಂದ್ರೆ ಇದು ಇಲ್ಲಿಂದನೇ ಮತ್ತೊಂದು ಇಲ್ಲೊಂದು ಎಮ್ ಪ್ಯಾಟರ್ನ್ ಸಣ್ಣದು ಮಾಡಿ ಇಲ್ಲಿಂದ ಫಾಲ್ ಆಗುತ್ತೆ, ಡೌನ್ ಟ್ರೆಂಡ್ ಕಂಟಿನ್ಯೂ ಆಗೋದಿತ್ತಂದ್ರೆ. ಸೊ ನಾವು ಅಡ್ವಾನ್ಸ್ ಜಜ್ಮೆಂಟ್ ಮಾಡೋದು ಬೇಡ, ಮಾರ್ಕೆಟ್ ಒಳಗೆ ಹೆಂಗೆ ಕಾಣುತ್ತೆ ನಾವು ಆ ಥರ ಟ್ರೇಡ್ ಮಾಡಬೇಕಾಗತ್ತೆ. ಸೊ ನಮಗೀಗ ಎಕ್ಸಾಕ್ಟ್ಲಿ ಈ ಝೋನ್ದಾಗ ಮಾರ್ಕೆಟ್ ಓಪನ್ ಆಗ್ಯದ. ಸೊ ಈ ಝೋನ್ದಾಗ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ನಾಳೆ ನಾನು ಒಂದು ಪುಲ್ಬ್ಯಾಕ್ ಆದ್ಮೇಲೆ ಬೈಯಿಂಗ್ ಸೈಡ್ ನೋಡ್ತೀನಿ. ಒಂದು ಫಸ್ಟ್ ಫಾಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಬೈಯಿಂಗ್ ಸೈಡ್ ನೋಡತ್ತೀನಿ ಮಾರ್ಕೆಟ್ ಒಳಗೆ. ಸೊ ಫಾಲ್ ಯಾವ ಥರ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಮಾರ್ಕೆಟ್ ಏನಾದರೂ ನಿಫ್ಟಿ ಒಳಗೆ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಮಗೊಂದು ಇದು ಬೈಯಿಂಗ್ ಝೋನ್ ಆಗುತ್ತೆ, ಇದು ಬೈಯಿಂಗ್ ಝೋನ್ ಆಗುತ್ತೆ. ಸೆಲ್ಲಿಂಗ್ ಝೋನ್ ಇಲ್ಲಿ ಐತಿ, ಇದ್ರ ಮೇಲೆ ಸೆಲ್ಲಿಂಗ್ ಝೋನ್ ಇಲ್ಲೊಂದು ಐತಿ, ಎರಡು ಝೋನ್ಗಳದಾವು. ಗ್ಯಾಪ್ ಅಪ್ ಆಯ್ತು ಅಂದ್ರೆ ಮಾರ್ಕೆಟ್ ಒಳಗೆ
ಇದು ಒಂದು ಇಲ್ಲಿ ಒಂದು ಲೈನ್ ಹಾಕೋಮು. ಸೊ ಮಾರ್ಕೆಟ್ ಏನಾದರೂ ಡೈರೆಕ್ಟ್ ಕಂಟಿನ್ಯೂ ಬಂದು ಇಲ್ಲಿಂದನೇ ಒಂದು ಮ್ಯಾಲೆ ಹೋಗೋ ಚಾನ್ಸ್ ಐತಿ. ಇಲ್ಲಿ ತನಕ ಬರಲಿಲ್ಲ ಅಂದ್ರೂ ಇಲ್ಲಿಂದನೇ ರಿವರ್ಸ್ ಆಗೋ ಚಾನ್ಸ್ ಐತಿ. ಈ ಕೇಸ್ ಫ್ಲಾಟ್ ಓಪನಿಂಗ್ ಆಯ್ತು ಅಂದ್ರೆ ಮಾರ್ಕೆಟ್ ಒಳಗೆ ಫ್ಲಾಟ್ ಓಪನಿಂಗ್ ಆಯ್ತು ಅಂದ್ರೆ ಬೈಯಿಂಗ್ ಝೋನ್ ಇಲ್ಲಿ, ಫಸ್ಟ್ ಬೈಯಿಂಗ್ ಝೋನ್ ಇಲ್ಲಿ. ಮೊಮೆಂಟಮ್ ಭಾಳ ಸ್ಪೀಡ್ ಇತ್ತಂದ್ರೆ, ಈಗ ಈ ಥರ ಮೊಮೆಂಟಮ್ ಇತ್ತಂದ್ರೆ ನಾವು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲಿಗೆ ಒಂದು ಬೈಯಿಂಗ್ ಮಾಡ್ಕೋಬೋದು. ಈ ಕ್ಯಾಂಡಲಿಗೆ ಮೊಮೆಂಟಮ್ ಸ್ಲೋ ಇತ್ತಂದ್ರೆ ನಾವು ಇಲ್ಲೇ ಒಂದು ಬೈಯಿಂಗ್ ಮಾಡ್ಕೋತೀನಿ. ಫ್ಲಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನರ ಇಲ್ಲಿ ಮ್ಯಾಲೆ ಹೊಂಟಂದ್ರೆ ಕಂಟಿನ್ಯೂಸ್ ಸ್ವಲ್ಪ ಮ್ಯಾಗಿನ ಸೈಡ್ ಫಾಸ್ಟ್ ಮೊಮೆಂಟಮ್ ಕೊಡೋ ಚಾನ್ಸ್ ಅದ. ರೀಸನ್ ಏನು, ಈಗ ಇಲ್ಲಿ ನೋಡ್ರಿ ಇದೇನೈತಿ ಒಂಥರ ಸ್ಟಾಪ್ ಲಾಸ್ಗಳು ಇರ್ತಾವೆ ಇಲ್ಲಿ. ಈ ಹೆಂಗೆ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ, ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ, ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ, ಅವರು ಎಲ್ಲ ಸ್ಟಾಪ್ ಲಾಸ್ಗಳು ಇಲ್ಲಿ ಅಕ್ಯುಮುಲೇಟ್ ಇರ್ತಾವೆ. ಸೊ ಇಲ್ಲಿ ಏನಾದರೂ ಸಡನ್ನಾಗಿ ಮಾರ್ಕೆಟ್ ಒಳಗೆ ಗ್ಯಾಪ್ ಇದು ಫ್ಲ್ಯಾಟ್ ಅಥವಾ ಒಂದು ಮೈನರ್ ಗ್ಯಾಪ್ ಅಪ್ ಆಗಿ ಒಂದು ಸಿನಾರೋ ಮೈನರ್ ಗ್ಯಾಪ್ ಅಪ್ ಆಗಿ ಒಂದು ದೊಡ್ಡ ಕ್ಯಾಂಡಲ್ ಆಯ್ತು ಅಂದ್ರೆ ಹಿಂಗೆ ರೆಡ್ ಕ್ಯಾಂಡಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಸೊ ಇದು ಮ್ಯಾಲೆ ಹೊಂಟಂದ್ರೆ ಇಲ್ಲಿ ಒಂದು ಶಾರ್ಪ್ ಅಪ್ ಬರೋ ಚಾನ್ಸ್ ಐತಿ. ಬಟ್ ಕಂಡೀಷನ್ ಏನು, ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಿರಬೇಕು. ಫಸ್ಟ್ 5 ಮಿನಿಟ್ಸ್ ಅಥವಾ 1 ಮಿನಿಟ್ದಾಗ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಬೇಕು. ಸೊ ಆವಾಗ ಹೋಗೋ ಚಾನ್ಸ್ ಐತಿ. ಇಲ್ಲ ಅಂದ್ರೆ ಡೈರೆಕ್ಟ್ ಏನಾದರೂ ಮ್ಯಾಲೆ ಹೊಂಟಂದ್ರೆ ಇಲ್ಲಿ ಫ್ಲಾಟ್ ಓಪನಿಂಗ್ ಕೊಟ್ಟು ಒಂದು ಡೌನ್ಫಾಲ್ ಕೊಡಲಾರ್ದೆ ಡೈರೆಕ್ಟ್ ಮ್ಯಾಲೆ ಹೊಂಟಂದ್ರೆ ನಮಗೆ ಸೆಲ್ಲಿಂಗ್ ಝೋನ್ ಇದು ಆಗ್ತದೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಮ್ಗೆ ಇಲ್ಲಿ ಬೈಯಿಂಗ್ ಮಾಡೋಕೆ 2 ಝೋನ್ ಅದಾವೆ. ಇದ್ರ ಕೆಳಗೆ ಇಲ್ಲ, ಇಷ್ಟು ಕೆಳಗೆ ಬರೋ ಚಾನ್ಸ್ ಇಲ್ಲ. ಇಷ್ಟು ಕೆಳಗೆ ಬಂತ ನಾಳೆ ರಿಕವರ್ ಆಗೋದು ಕಷ್ಟ. ಬಟ್ ಬಂತಂದ್ರೂ ಇದು ಒಂದು ಬೈಯಿಂಗ್ ಝೋನ್ ಹಾಕೋದು. ನಿಫ್ಟಿ ಒಳಗೆ ಬ್ಯಾಂಕ್ ನಿಫ್ಟಿ ಒಂದು ಪರ್ಫೆಕ್ಟ್ ಸೆಲ್ಲಿಂಗ್ ಝೋನ್ದಾಗ ಹೋಗಿ ಸ್ಟಾಪ್ ಆಗ್ಯದ ಈಗ. ಸೊ ಇದೊಂದು ಪರ್ಫೆಕ್ಟ್ ಸೆಲ್ಲಿಂಗ್ ಝೋನ್ ಇತ್ತು. ಎಕ್ಸಾಕ್ಟ್ಲಿ ಅಲ್ಲೊಂದು ಎಮ್ ಪ್ಯಾಟರ್ನು ಮಾಡ್ಯದ ಹೋಗಿ, ಇದು ನೋಡ್ರಿ ಒಂಥರ ಎಮ್ ಪ್ಯಾಟರ್ನ್ ಮಾಡ್ಯದ. ಸೊ ನಾಳೆ ಏನಾದರೂ ಇಲ್ಲೇ ಓಪನಿಂಗ್ ಆಗಿ ಫಾಲ್ ತೋರ್ಸತ್ತಂದ್ರೆ ಒಂದು ಫಸ್ಟ್ 5 ಮಿನಿಟ್ಸ್ಗೆ ಒಂದು ದೊಡ್ಡ ಫಾಲ್ ಕೊಡೋ ಚಾನ್ಸ್ ಐತಿ. ಅದನ್ನು ನಾವು ಹಿಡಿಯೋಕ್ಕಾಗಲ್ಲ. ಬಟ್ ಇಲ್ಲಿ ನಮಗೆ ಇದನ್ನೇನಾದರೂ ಹಿಂಗೆ ಬ್ರೇಕ್ ಮಾಡಿ ಇಲ್ಲಿಂದ ರಿವರ್ಸಲ್ ಮ್ಯಾಲೆ ಕೊಡ್ತಂದ್ರೆ ನನಗೊಂದು ಒಳ್ಳೆ ಟ್ರೇಡ್ ಸಿಗ್ತದೆ ಇಲ್ಲಿ ಅಥವಾ ಇಲ್ಲಿ ತನಕ ಬಂತಂದ್ರೆ ನನ್ನ ಪರ್ಫೆಕ್ಟ್ ಬೈಯಿಂಗ್ ಸಿನಾರ್ ಆಗುತ್ತೆ. ಯಾಕಂದರೆ ಇಲ್ಲೊಂದು ಬೈಯಿಂಗ್ ಝೋನ್ ಹಾಕಿದ್ದು. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಹಿಂಗೆ ಹೋಯ್ತು ನಾನು ಬೈ ಮಾಡಿ ಸ್ವಲ್ಪ ಟ್ರೇಲ್ ಮಾಡ್ತೀನಿ, ಅಂದರೆ ಜಾಸ್ತಿ ಮೊಮೆಂಟಮ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆ ರೀಸನ್ ಏನು, ನಾನು ಹೇಳ್ದಂಗೆ ಇದು ನೋಡ್ರಿ ಒಂಥರ ಇಲ್ಲಿಂದ ಇಲ್ಲಿಗೆ ಸ್ಟಾಪ್ ಲಾಸ್ ಝೋನ್ ಐತಿದು. ಸೊ ಇಲ್ಲಿ ಯಾರ್ಯಾರು ಆಪ್ಷನ್ ಸೆಲ್ಲರ್ಸ್ ಕುಂತಾರ ಅವರೆಲ್ಲರೂ ಸ್ಟಾಪ್ ಲಾಸ್ ಇದ್ರ ಮೇಲೆ ಇಟ್ಟಿರ್ತಾರೆ. ಸೊ ಇದೇನಾದ್ರು ಬಂತಂದ್ರೆ ದೊಡ್ಡ ಒಂದು ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಮಾಡ್ಕೊತ ಹೋಗೋದು. ಇನ್ನೂ ಒಂದೇನು, ಇಲ್ಲೊಂದು ಗ್ಯಾಪ್ ಪೆಂಡಿಂಗ್ ಅದು. ಈ ಗ್ಯಾಪ್ ಫಿಲ್ ಆಗಕ್ಕೆ ಮಾರ್ಕೆಟ್ ಇಲ್ಲಿ ತನಕ ಬಂದೇ ಬರ್ತದೆ. ಸೊ ಈ ಗ್ಯಾಪ್ ಫಿಲ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಇಲ್ಲಿ ತನಕ ಬರ್ತದೆ. ಇವತ್ತು ಬಂದಿಲ್ಲ ಅಂದರೂ ನಾಳೆ ಬರಲಿಲ್ಲ ಅಂದ್ರೂ ಮಂಡೇ ಬರಲಿ, ಒಂದು 2-3 ದಿನದಾಗ ಬರ್ತದೆ. ನೆಕ್ಸ್ಟ್ ವೀಕ್ ಬಂದೇ ಬರ್ತದೆ ಇಲ್ಲಿಗೆ ಅಪ್ಪು ಹೋಯ್ತಂದ್ರೆ. ಸೊ ಇದು ಫ್ಲಾಟ್ ಓಪನಿಂಗ್ ಆದರೆ ಒಂದು, ಡೌನ್ಫಾಲ್ ಆದರೆ ಈ ಥರ. ಡೈರೆಕ್ಟ್ ಏನಾದ್ರು ಮ್ಯಾಲೆ ಹೋಯ್ತಂದ್ರೆ ಸೊ ಒಂದು ಸೆಲ್ಲಿಂಗ್ ಇಲ್ಲಿ ನಾನು ಟ್ರೈ ಮಾಡ್ತೀನಿ. ಡೈರೆಕ್ಟ್ ಮ್ಯಾಲೆ ಹೋಯ್ತಂದ್ರೆ ಸೊ ಮೊಮೆಂಟಮ್ ಸೊ ಸ್ಪೀಡ್ ಇರ್ತದೆ. ಅಪ್ ಮೂವ್ ಹೋಯ್ತಂದ್ರೆ ಇಲ್ಲಿ ಡೈರೆಕ್ಟ್. ಸೊ ಇದು ಇಲ್ಲಿ ಅಥವಾ ರಿವರ್ಸಲ್ ಈ ಝೋನಿಗೆ ಸಿಗ್ತದೆ, ಈ ಝೋನ್ ಸಿಗ್ತದೆ. ಎಲ್ಲಿ ಝೋನ್ ಯಾವ ಝೋನಿಗೆ ನನಗೆ ರಿವರ್ಸಲ್ ಸಿಗ್ತದೆ ಆ ಝೋನಿಗೆ ನಾನು ಟ್ರೈ ಮಾಡ್ತೀನಿ. ಇನ್ ಕೇಸ್ ಸಡನ್ನಾಗಿ ಗ್ಯಾಪ್ ಅಪ್ ಓಪನ್ ಆಯ್ತಂದ್ರೆ ಅವಾಗ ಏನಾಗ್ತದೆ, ಇಲ್ಲಿ ಯಾರೋ ಸ್ಟಾಪ್ ಲಾಸ್ ಇಟ್ಟರು ಅವರೆಲ್ಲರದು ಇಮಿಡಿಯೇಟ್ ಒಂಥರ ಲಾಸ್ದಾಗ ಪೊಸಿಷನ್ ಹೋಗ್ತದೆ. ಸೊ ಆಗ ಅವ್ರು ಪ್ಯಾನಿಕ್ ಆಗಿ ಏನಾದರೂ ಬುಕಿಂಗ್ ಮಾಡತ್ತಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಮ್ಯಾಲೆ ಹೋಗೋ ಚಾನ್ಸ್ ಅದ. ಅಲ್ಲಿ ನನಗೆ ಯಾವುದೇ ರೀತಿ ಒಂದು ಟ್ರೇಡ್ ಸಿಗಲ್ಲ. ಸೊ ಅವಾಗ ಏನಾಗ್ತದೆ, ಇದೇನು ನಾವು ಅನಾಲಿಸಿಸ್ ಮಾಡಿದ್ವಿ ಇದೆಲ್ಲ ಮಿಸ್ ಆಗಿಬಿಡ್ತದೆ. ಬಟ್ ಅವಾಗೇನು ಇಲ್ಲಿ ಒಂದು ಸೆಲ್ಲಿಂಗ್ ನಾನು ಅಟೆಂಪ್ಟ್ ಮಾಡ್ತೀನಿ. ಗ್ಯಾಪ್ ಅಪ್ ಆಯ್ತಂದ್ರೆ ಈ ಮೊಮೆಂಟಮ್ ಜಾಸ್ತಿ ತೋರಿಸ್ಲಿಲ್ಲ ಅಂದ್ರೆ ಇಲ್ಲಿ ನಾನೇ ಅಟೆಂಪ್ಟ್ ಮಾಡ್ತೀನಿ. ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನಾದ್ರು ಡೈರೆಕ್ಟ್ ಕೆಳಗೆ ಬಂತಂದ್ರೆ ಒಂದು ಇಲ್ಲಿ ಬಿಟ್ರೆ ಈ ಕ್ಯಾಂಡಲ್ ಐತಲ್ಲ, ಈ ಕ್ಯಾಂಡಲ್ ಮೇಲೆ ನಾನು ಒಂದು ಅಟೆಂಪ್ಟ್ ಮಾಡ್ತೀನಿ. ಗ್ಯಾಪ್ ಅಪ್ ದೊಡ್ಡದಾಯ್ತಂದ್ರೆ, ಗ್ಯಾಪ್ ಅಪ್ ಮೈನರ್ ಇತ್ತು ಅಂದ್ರೆ ನಾನು ಇಲ್ಲಿ ಕೆಳಗಿನ ಲೆವೆಲ್ಗೆ ಬರೋ ತನಕ ವೇಟ್ ಮಾಡ್ತೀನಿ. ಈ ಲೆವೆಲಿಗೆ ಬರೋ ತನಕ ವೇಟ್ ಮಾಡ್ತೀನಿ. ಇಲ್ಲಿ ತನಕ ಬರೋಕ್ಕೆ ವೇಟ್ ಮಾಡ್ತೀನಿ. ಗ್ಯಾಪ್ ಅಪ್ ಇತ್ತು ಅಂದ್ರೆ. ಗ್ಯಾಪ್ ಅಪ್ ಇಲ್ಲ ಅಂದರೆ ಇಲ್ಲಿ ನಾನು ಟ್ರೇಡ್ ಮಾಡಲ್ಲ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಯಾರು ಸೆಲ್ ಮಾಡಿ ಕುಂತಿದ್ರು ಅವ್ರೀಗ ಮತ್ತೆ ಪ್ರಾಫಿಟ್ದಾಗ ಪೊಸಿಷನ್ ಕಾಣ್ತದೆ. ಅವ್ರು ಇನ್ನೂ ಸೆಲ್ಲಿಂಗ್ ಕಂಟಿನ್ಯೂಸ್ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆವಾಗ ನಾನು ಇಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಸೊ ಬೈಯಿಂಗ್ ಎಲ್ಲಿ ನೋಡ್ತೀನಿ, ಇದು ಒಂದು ಝೋನ್ ಬೈಯಿಂಗಿಗೆ, ಇದು ಒಂದು ಝೋನ್. ಸೊ ಈ 2 ಝೋನ್ ಬೈಯಿಂಗ್ ಆಗ್ತಾವೆ. ಸೊ ಸೆಲ್ಲಿಂಗ್ ನಾನು ಗ್ಯಾಪ್ ಡೌನ್ ಆದ್ರೆ ಈ ರೈಸಿಗೆ ಸೆಲ್ಲಿಂಗ್ ಇಲ್ಲಿ ಒಂದು ಅಟೆಂಡ್ ಮಾಡ್ತೀನಿ. ಸೊ ಇದಿಷ್ಟು ಅನಾಲಿಸಿಸ್ ಮತ್ತು ಸೈಕಾಲಜಿ ಹೇಳೀನಿ. ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ.
ಡಿಮೆಟ್ ಅಕೌಂಟ್ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಅದ, ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊರಿ. ನಾನು ಟ್ರ್ಯಾಪ್ ಟ್ರೇಡಿಂಗ್ ಫ್ರೀದಾಗ ಹೇಳ್ತೀನಿ, ನನ್ನ ಲಿಂಕ್ಲಿ ಓಪನ್ ಮಾಡಿ ನಂಗೆ ಮೆಸೇಜ್ ಮಾಡಿದ್ರೆ ಟ್ರ್ಯಾಪ್ ಟ್ರೇಡಿಂಗ್ ಫ್ರೀದಾಗ ಹೇಳ್ಕೊಡ್ತೀನಿ ಗೂಗಲ್ ಮೀಟ್ದಾಗ. ನನ್ನ ಜೊತೆ ಡೈರೆಕ್ಟ್ ಮಾತಾಡೋದಿತ್ತಂದ್ರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ, ಲಿಂಕ್ ಡಿಸ್ಕ್ರಿಪ್ಷನ್ದಾಗ. ನಾನು ಅಲ್ಲಿ ವಾಯ್ಸ್ ಕಾಲ್ದಾಗ ಡೈರೆಕ್ಟ್ ಮಾತಾಡ್ಬೋದು. ಮತ್ತು ಬೇರೆ ಟೆಕ್ನಿಕಲ್ ಅನಾಲಿಸಿಸ್ ವೀಡಿಯೋಸ್ ನೋಡಿರಿ, ಹಾಗೆ ಚಾನಲ್ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅನಾಲಿಸಿಸ್ ಯಾವ ಥರ ವರ್ಕ್ ಆಗ್ತದೆ ಮತ್ತು ಯಾವ ಲೆವೆಲ್ ಬಂದರೆ ಯಾವ ಥರ ಟ್ರೇಡ್ ಮಾಡಬೇಕು ವಿತ್ ಸೈಕಾಲಜಿ ಅಷ್ಟೇ ಮಾಡಿರಿ. ನಿಮ್ಮ ಎಂಟ್ರಿ ಸೆಟಪ್ ಫಾರ್ಮಲ್ ಅಷ್ಟೇ ಮಾಡಿರಿ. ಯಾವುದೇ ಲೆವೆಲ್ ನಾನು ಲೆವೆಲ್ ಬೇಸ್ ಮೇಲೆ ಟ್ರೇಡ್ ಮಾಡಲ್ಲ. ಆ ಲೆವೆಲ್ಗೆ ಬರಬೇಕಂದ್ರೂ ಮಾರ್ಕೆಟ್ ಯಾವ ಥರ ಬರಬೇಕು ಅದ್ರ ಮೇಲೆ ನಾನು ಜಡ್ಜ್ ಮಾಡ್ತೀನಿ. ನನ್ನ ರೂಲ್ಸ್ ಪ್ರಕಾರ ಬಂತಂದ್ರೆ ಅಷ್ಟೇ ನಾನು ಆ ಲೆವೆಲ್ ವರ್ಕ್ ಆಗತ್ತೆ, ನಾನು ಟ್ರೇಡ್ ತೊಗೋತೀನಿ. ಜಸ್ಟ್ ಬಿಕಾಸ್ ಲೆವೆಲ್ದಾಗ ಬಂದಂತ ನಾನು ಬ್ಲೈಂಡಾಗಿ ಟ್ರೇಡ್ ತೊಗೊಳ್ಳಲ್ಲ. ಸೊ ಅದೇ ಥರ ನಿಮ್ಮೊಂದು ಎಂಟ್ರಿ ಸೆಟಪ್ ಫಾರ್ಮಲ್ ಅಷ್ಟೇ ಎಂಟ್ರಿ ತೊಗೋರಿ. ಡೈರೆಕ್ಟಾಗಿ ಯಾವುದೇ ರೀತಿ ಬ್ಲೈಂಡಾಗಿ ಟ್ರೇಡ್ ತೊಗೋಬೇಡ್ರಿ. ಯಾವುದೇ ಲೆವೆಲ್ ಬ್ಲೈಂಡಾಗಿ ವರ್ಕ್ ಆಗಲ್ಲ. ಒಂದು ಲೆವೆಲ್ ವರ್ಕ್ ಆಗಬೇಕಂದ್ರೆ ಅದ್ರ ಹಿಂದೆ ಸೈಕಾಲಜಿ ಇರ್ತದೆ. ಆ ಥರ ಅದು ಬಂದ್ರಷ್ಟೇ ರಿಯಾಕ್ಟ್ ಆಗ್ತದೆ ಮಾರ್ಕೆಟ್. ಸೊ ಆ ಥರ ನೋಡ್ಕೊಂಡು ಮಾಡಿರಿ. ಮತ್ತು ಏನ್ರಿ ನಿಮಗೆ ಫೀಡ್ಬ್ಯಾಕ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.